ಶ್ರೀನಿವಾಸ ಸರ್ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಛೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ತ್ವಂ ಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಜರತ್ನಾಭರಿಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 109ನೆಯ ಸುಧಾಮೂಲ. ಭೇದೋನ್ಯೋನ್ಯಂ ಅಭೇದಶ್ಚ ಭೇದಿನಾ ಚೇತ್ ವಿಶೇಷಿತಾ ಅವಿಶೇಷೇ ಕಥಂ ಭೇದೋ ಭೇದಿನೈಕಸ್ತಥಾಭಿಧಾ ಪುನಸ್ತಯೋರ್ವಿಭೇದಶ್ಚ ಭೇದಿ ಮಾತ್ರತ್ವತೋ ಭವೇತ್. ಇಲ್ಲಿಯವರೆಗೆ ಪರಮಾತ್ಮನಿಗೆ ಮತ್ತೆ ಅವನ ಗುಣಗಳಿಗೆ ಭೇದವನ್ನ ಒಪ್ತೀರಾ? ಭೇದವನ್ನು ಒಪ್ಪಿ, ಆದರೆ ಆ ಭೇದ ಮತ್ತೆ ಪರಮಾತ್ಮನಿಗೆ ಏನು ಒಪ್ತೀರಿ? ಅಭೇದನ ಏನು ಅಂತ ಹೀಗೆ ಪ್ರಶ್ನೆ ಮಾಡ್ತಾ ಬಂದಿದ್ರು. ಈಗ ಭೇದಾಭೇದ ಒಪ್ಪೋಣ ಅಂತ. ಪರಮಾತ್ಮನಿಗೆ ಅವನ ಗುಣಗಳಿಗೆ ಭೇದ ಅಭೇದ ಎರಡು, ಒಂದೇನೂ ಹೌದು ಬೇರೆನೂ ಹೌದು, ಅದೆರಡು ಅಂತ ಹೀಗೆ ಒಪ್ಪೋಣ ಅಂದ್ರೆ ಆಗ ಪ್ರಶ್ನೆ ಮಾಡ್ತಾರೆ. ಈಗ ಈ ಭೇದಾಭೇದ ಅಂತ ಏನು ಒಪ್ಪಿದ್ರಲ್ಲ, ಇದು ಯಾರ ಗುಣ? ಈಗ ದೇವರ ಗುಣನೇ. ದೇವರಲ್ಲಿ ಇವಾಗ ಜ್ಞಾನ ಇದೆ ಅಂತ ಇಟ್ಕೊಳ್ಳೋಣ. ಆ ಜ್ಞಾನ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಹಾಗಾದ್ರೆ ಜ್ಞಾನಕ್ಕೂ
ಈ ದೇವರಿಗೂ ಏನಿದೆ, ಭೇದ ಇದೆ, ಅಭೇದ ಇದೆ ಅಂತ, ಬೇರೆ ಅಲ್ಲ ಅಂತ ಆದಾಗ, ಭೇದ ಇದ್ರೆ ಅವೆರಡು ಭೇದ ಇದ್ರೆ ಅದೆರಡು ಬೇರೆ ಬೇರೆ ಅಂತ ಆಯ್ತು. ಈಗ ಹೇಳ್ತೀವಿ ಭೇದಾಭೇದ ಇದೆ. ಯಾವುದಕ್ಕೆ? ಪರಮಾತ್ಮನಿಗೂ ಅವನ ಜ್ಞಾನಕ್ಕೂ, ಪರಮಾತ್ಮನಿಗೂ ಅವನ ಆನಂದಕ್ಕೂ ಭೇದ ಅಭೇದ ಎರಡು ಒಪ್ತೀವಿ. ಎರಡು ಒಂದೇನೂ ಹೌದು, ಬೇರೆನೂ ಹೌದು. ಹೀಗೆ ಒಪ್ಪಿದ್ರೆ ಏನ್ ಸಮಸ್ಯೆ ಅಂದ್ರೆ, ನಾವಾಗ ಪ್ರಶ್ನೆ ಕೇಳ್ತೀವಿ, ಈಗ ಘಟದಲ್ಲಿ ಭೇದ ಇದೆ, ಭೇದಿನಲ್ಲಿ ಘಟ ಅಂತ ತಗೊಳ್ತಾರೆ. ಈ ಘಟ ಬೇರೆ ಅಲ್ಲ, ಭೇದ ಬೇರೆ ಅಲ್ಲ. ಅಂದ್ರೆ ಧರ್ಮ ಧರ್ಮಿ ಎರಡು ಒಂದೇ. ಈಗ ಉದಾಹರಣೆಗೆ ಹಾಲು, ಅದು ಧರ್ಮಿ ಅಂತ ಕರಿತೀವಿ ಹಾಲನ್ನ, ಅದರಲ್ಲಿರೋ ಬಿಳಿ ಬಣ್ಣ ಅದೆರಡು ಒಂದೇ, ಅದು ಬೇರೆ ಬೇರೆ ಅಲ್ಲ. ಯದ್ಯಪಿ ಭೇದಾಭೇದಯೋ ಭೇದಿನ ಘಟೇನ ಸಹ ಅಭೇದ. ನಿಜವಾಗಿ ನೋಡಿದ್ರೆ ಭೇದಾಭೇದ ಮತ್ತೆ ದೇವರು ಅಥವಾ ಭೇದಾಭೇದ ಘಟ ಇವೆರಡು ಒಂದೇ, ಬೇರೆ ಬೇರೆನಲ್ಲ. ಯಾಕಂದ್ರೆ ಧರ್ಮ ಆದ್ರಿಂದ. ಆದ್ರೆ ಪರಸ್ಪರ ಭೇದ ಅಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಭೇದಾಭೇದಗಳು ಮತ್ತೆ ಈ ಅಭೇದ ಇವೆರಡು ಬೇರೆ ಬೇರೆ. ಭೇದಾಭೇದ ಮತ್ತೆ ಭೇದಿಯಾದ ಘಟ ಇದೆರಡು ಬೇರೆ ಬೇರೆ ಅಂತ ಒಪ್ಲೇಬೇಕು. ಅದೆರಡು ಕೂಡ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಒಂದೇ ಅಂತ ಹೇಳಲಿಕ್ಕೆ ಬರಲ್ಲ ಅಂದ್ರೆ, ಹಿಂದೆ ಹೇಳಿದ್ವಿ ನಾವು ಪರ್ಯಾಯ ಶಬ್ದಗಳಾಗ್ಬೇಕು ಅಂತ. ಅಂದ್ರೆ ಜಗತ್ನಲ್ಲಿ ಭೇದವನ್ನು ಹೇಳಲಿಕ್ಕೆ ಭೇದ ಅನ್ನೋ ಶಬ್ದ ಇದೆ, ಅಭೇದವನ್ನು ಹೇಳಲಿಕ್ಕೆ ಅಭೇದ ಅನ್ನೋ ಶಬ್ದ ಇದೆ, ಭೇದಾಭೇದ ಹೇಳಲಿಕ್ಕೆ ಭೇದಾಭೇದ ಅಂತ ಶಬ್ದ ಇದೆ. ನೀವೆಲ್ಲ ಇದನ್ನು ಒಂದೇ ಒಂದೇ ಅಂತ ಹೇಳ್ತಾ ಬಂದ್ರೆ ಆಗ ಲೋಕದಲ್ಲಿ ಇವೆಲ್ಲ ಪರ್ಯಾಯ ಶಬ್ದ. ಅಂದ್ರೆ ನಾವು ಜೀವ ಜಡಕ್ಕೆ ಏನಿದೆ ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ನೀವು ಅಭೇದ ಅಂತ ಹೇಳಿದ್ರು ತಪ್ಪಿಲ್ಲ ಅಂತ ಆಗ್ಬಿಡತ್ತೆ. ಯಾಕೆ? ಅಭೇದ ಅಂದ್ರು ಭೇದ ಅಂದ್ರು ಒಂದೇ. ಇನ್ನು ಜೀವ ಬ್ರಹ್ಮರಿಗೆ ಏನಿದೆ? ಭೇದ ಇದೆ. ಭೇದ ಅಭೇದ ಅಂದ್ರು ಒಂದೇ ಅರ್ಥ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಈ ತರ ಎಲ್ಲಾ ಮತಗಳು ಕೂಡ ಒಂದೊಂದೇ ಆಗ್ಬಿಡ್ಬೇಕು. ಅದ್ಯಾವುದು ಬೇರೆ ಬೇರೆ ಅಂತ ಆಗ್ಲೇಬಾರ್ದು. ಯಾವ್ದು ಬೇರೆ ಅಲ್ಲ ಅಂದ್ಮೇಲೆ ಯಾಕೆ ಆಯಾಯ ಮತಾಚಾರ್ಯರು ಅದನ್ನೆಲ್ಲ ಪ್ರವೃತ್ತಿ ಮಾಡಿದ್ದಾರೆ ಲೋಕದಲ್ಲಿ. ಅದರಿಂದ ಲೋಕದಲ್ಲಿ ಅಂತಹ ಮತವನ್ನೆಲ್ಲ ಸೃಷ್ಟಿ ಅಥವಾ ಪ್ರವರ್ತನೆ ಮಾಡಿದ್ದಾರೆ, ಮುಂದುವರಿಲಿಕ್ಕೆ ಒಂದು ಕಾರಣ ಆಗಿದ್ದಾರೆ ಅಂದ್ರೆ ಎಲ್ಲಾದ್ರಲ್ಲೂ ಒಂದು ವ್ಯತ್ಯಾಸ ಇದ್ದೇ ಇದೆ. ವ್ಯತ್ಯಾಸ ಇಲ್ಲದೆ ಇದ್ರೆ, ಎಲ್ಲವೂ ಒಂದೇ ಆಗಿದ್ರೆ ಇಷ್ಟು ಜನ ಯಾಕೆ ಬಂದು ಒಬ್ಬೊಬ್ರು ಮತಾಚಾರ್ಯರು ತಾವು ಲೋಕದಲ್ಲಿ ಅದರ ಪ್ರಚಾರ ಮಾಡ್ತಾ ಇದ್ರು ಅಂತ. ಅದೆಲ್ಲ ನಾವು ತಿಳ್ಕೊಳ್ಬೇಕು. ಇಲ್ಲಿ ಹೇಳೋದಿಷ್ಟು ಪರ್ಯಾಯ ಶಬ್ದಗಳಾಗ್ಬೇಕಾಗಿತ್ತು. ಯಾವ್ದು ಪರ್ಯಾಯ ಶಬ್ದ? ಭೇದಾಭೇದ ಅನ್ನೋ ಶಬ್ದ ಅದೇನಿದೆ ಆ ಶಬ್ದ ಜೊತೆಗೆ ಭೇದಿ ಅನ್ನೋ ಶಬ್ದ. ಘಟ ಬೇರೆ ಅಲ್ಲ, ಅದರಲ್ಲಿರೋ ಭೇದಾಭೇದ ಬೇರೆ ಅಲ್ಲ ಅಂದ್ರೆ ಎರಡು ಒಂದೇ. ಅಂದ್ರೆ ಘಟವನ್ನ ನೀವು ಭೇದಿ ಅಂತ ಕರೀದೇನೆ, ಭೇದಾಭೇದಿ ಅಂತ ಕರಿಬೇಕು, ಎರಡೂ ಇದೆ ಅಂತ ಅರ್ಥ. ಅಂತೂ ಎಲ್ಲಾ ಶಬ್ದಗಳು ಪರ್ಯಾಯ ಆಗ್ಲಿ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಈಗ ಉದಾಹರಣೆಗೆ ನಾವು 3 ಜನ ಇದ್ದೀವಿ, ರಾಮ, ಕೃಷ್ಣ, ಭರತ. 3 ಜನಕ್ಕೆ 3 ಹೆಸರು, ರಾಮ, ಕೃಷ್ಣ, ಭರತ. ಈ ರಾಮ, ಕೃಷ್ಣ, ಭರತ ಏನಿದೆ 3 ಜನ ಏನಿದ್ದಾರೆ, 3 ಜನನ್ ಹೇಳ್ತಾ ಇಲ್ಲ ಆ 3 ಶಬ್ದ, ಒಬ್ಬನನ್ನೇ ಹೇಳ್ತಾ ಇರೋದು ಅಂತ ಇಟ್ಕೊಳ್ಳೋಣ. ಅಂದ್ರೆ ಒಬ್ಬನನ್ನ ಹೇಳಲಿಕ್ಕೆ 3 ಶಬ್ದ ಬಳಸ್ತೀವಿ. ರಾಮ ಅಂತ ಒಂದ್ಸಲಿ, ಕೃಷ್ಣ ಅಂತ ಇನ್ನೊಂದ್ಸಲಿ, ಭರತ ಇನ್ನೊಂದ್ಸಲಿ. ಇದೆಲ್ಲ ಏನಂತ ಕರಿತೀರಿ? ಶಬ್ದಗಳನ್ನ ಪರ್ಯಾಯ ಶಬ್ದ ಅಂತ ಕರಿತೀವಿ. ಪರ್ಯಾಯ ಅಂದ್ರೆ ಒಮ್ಮೆ ಭರತ ಅಂತ ಕರೆದಾಗ ರಾಮ ಅನ್ನೋ ಕರೆಯೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದರ ಲಕ್ಷಣನೇ ಹಾಗೆ. ಪರ್ಯಾಯ ಅಂತಂದ್ರೆ ಕ್ರಮೇಣ ಏಕಸ್ಮಿನ್ ವಾಕ್ಯ ಪ್ರಯೋಗ ಅನರ್ಹತ್ವಂ. ಒಂದೇ ವಾಕ್ಯದನ್ನ ಬಳಸಿದಾಗ ಒಂದೇ ವಾಕ್ಯದಲ್ಲಿ ಪರ್ಯಾಯ ಅಂದ್ರೆ 2-3 ಶಬ್ದಗಳನ್ನ ಒಂದೇ ಅರ್ಥ ಕೊಡುವಂತ 2-3 ಶಬ್ದಗಳನ್ನ ಬಳಸುವ ಹಾಗಿಲ್ಲ. ಅದು ಸಂಸ್ಕೃತದಲ್ಲಿ ನಿಯಮ. ಅದೇ ರೀತಿ ಇಲ್ಲೂ ಒಂದೇ ಸಲಿ ಒಂದೇ ವಾಕ್ಯದಲ್ಲಿ ಭೇದಾಭೇದ, ಭೇದಿ, ಅಭೇದ ಎಲ್ಲ ಶಬ್ದ ಬಳಸಲೇಬಾರ್ದು. ಯಾಕೆ? ಎಲ್ಲ ಒಂದೇ ತಾನೆ. ಒಂದೇ ಅಂದ್ಮೇಲೆ ಯಾಕೆ ಬಳಸ್ತೀರಿ? ಅದಕ್ಕೆ ನೀವ್ ಹೀಗೆ ಒಪ್ಪೋದಿದ್ರು ಕೂಡ ನೀವೇನ್ ಬುದ್ಧಿವಂತರಲ್ಲ, ನಿಮ್ಗೆ ಉತ್ತರ ಕೊಡ್ತೀವಿ. ವಿಶೇಷ ಅನ್ನೋ ವಸ್ತು ನಾವು ಒಪ್ಕೊಂಡಾಗ ನೀವು ಒಪ್ಲೇಬೇಕು. ಅದ್ ಹೇಗೆ ಅಂತಂದ್ರೆ ಅದಕ್ಕೆ ವಿವರಿಸ್ತಾರೆ ನೋಡಿ. ಈಗ ನೀವೇನ್ ಹೇಳಿದ್ರಿ? ಭೇದ ಅದು ಬೇರೆ. ಈಗ ನಮ್ಮಲ್ಲಿ ಇನ್ನೊಬ್ಬರ ಭೇದ ಇದೆ, ನನ್ನಲ್ಲಿ ನನ್ನ ತಂದೆಯ ಭೇದ ಇದೆ, ನನ್ನಲ್ಲಿ ನನ್ನ ತಾತನ ಭೇದ ಇದೆ. ನಾನು ನನ್ನ ತಾತ ಒಬ್ರೇ ಅಲ್ಲ, ಬೇರೆ ಬೇರೆ. ಆದ್ರೆ ಆ ತಾತನ ಭೇದ ನನ್ನಲ್ಲಿ ಏನಿದೆ, ಆ ಭೇದ ಮತ್ತೆ ನಾನು ಒಂದೇ. ನಾನು ಆ ಭೇದ ಬೇರೆ ಅಲ್ಲ, ಇಷ್ಟನ್ನ ಹೇಳ್ತೀನಿ. ಇನ್ನು ಇದೇ ತರ ನನ್ನಲ್ಲಿ ನನ್ನ ಅಭೇದನೂ ಇದೆ. ನಾನೇ ಹೊರತು ನಾನು ನನಗಿಂತ ಬೇರೆ ಅಲ್ಲ. ಆ ಅಭೇದನೂ ನಾನೇ, ಭೇದವೂ ನಾನೇ. ಯಾವಾಗ ಅಭೇದ ಭೇದ ಒಂದೇ ಆಯ್ತು, ಅಭೇದ ಮತ್ತೆ ಭೇದ ನಾನು ಒಂದೇ ಆದವೋ ಆಗ ಭೇದ ಅಂದ್ರೂ ಒಂದೇ, ಅಭೇದ ಅಂದ್ರೂ ಒಂದೇ. ಹೀಗೆಲ್ಲ ಇದು ಭೇದ ಅಭೇದ ಅಂತ ಶಬ್ದಗಳು ಪುನಃ ಪುನಃ ಬರ್ತಾ ಇರುತ್ತೆ. ಅಂತೂ ಇಲ್ಲಿಗೇನಾಯ್ತು ಅಂದ್ರೆ ಅದಕ್ಕೆ ಹೇಳ್ತಾರೆ ವಿಶೇಷ ಅಭಾವೇ ಭೇದ ಭೇದಿನ ಏಕಃ ಅಭಿನ್ನ. ಭೇದಿ ಅಂದ್ರೆ ಉದಾಹರಣೆಗೆ ಭೇದ
ಹೊಂದಿರೋ ವಸ್ತುಗಳಿಗೆಲ್ಲ ಭೇದಿ ಅಂತ ಕರೀತಾರೆ. ಭಿನ್ನ, ಭೇದಿ, ಈಗೆಲ್ಲ ನಾವು ಭೇದಿ ಅಂದ್ರೆ ಅರ್ಥ ಭೇದವಾದಿಗಳು, ಭೇದವನ್ನ ಒಪ್ಪೋರು, ಭೇದ ಇದೆ ಅಂತ ಹೇಳೋರು. ನಮ್ಮ ಪ್ರಕಾರ ಈ ಭೇದ ಇರುವಂತ ನಮ್ಮಲ್ಲಿ ಯಾವ ವಸ್ತುಗಳ ಭೇದ ಇದೆ? ಈಗ ನನಗೂ ನನ್ನ ಜ್ಞಾನಕ್ಕೂ ಭೇದ ಇದೆ, ನನಗೂ ನನ್ನ ಆನಂದಕ್ಕೂ ಭೇದ ಇದೆ. ಆನಂದನೇ ಬೇರೆ, ನಾನೇ ಬೇರೆ, ನಾನೇ ಬೇರೆ, ನನ್ನ ಪುಸ್ತಕನೇ ಬೇರೆ. ಹೀಗೆ ಅನೇಕ ವಸ್ತುಗಳ ಜೊತೆಗೆ ನನಗೂ ಮತ್ತೆ ಆ ವಸ್ತುಗಳಿಗೂ ಇರುವಂತಹ ಭೇದ ಅದು ನಮಗೆಲ್ರಿಗೂ ಗೊತ್ತಿದೆ. ಆದರೆ ಈಗ ಭೇದ ಅಂದ್ರು ಭೇದಿ ಅಂದ್ರು ಒಂದೇ ಅರ್ಥ ಆಯ್ತು ನಿಮ್ ಪ್ರಕಾರ. ಹಾಗೆ ಅಭೇದ ಅಂದ್ರು ಭೇದಿ ಅಂದ್ರು ಒಂದೇ ಅರ್ಥ ಆಯ್ತು. ಅಂದ್ರೆ ದೇವರಲ್ಲಿ ಭೇದ ಇದೆ, ದೇವರಲ್ಲಿ ಅಭೇದ ಇದೆ. ದೇವರು ದೇವರೇ, ಅವನಿಗಿಂತ ಅವನು ಬೇರೆ ಅಲ್ಲ. ಇನ್ನು ದೇವರಲ್ಲಿ ಭೇದ ಇದೆ, ಯಾರ ಭೇದ ಇದೆ? ಜೀವ ಭೇದ ಇದೆ. ಹಾಗಾದ್ರೆ ದೇವರಲ್ಲಿರೋ ಭೇದ, ದೇವರಲ್ಲಿರೋ ಅಭೇದ ಎರಡು ದೇವರೇ ತಾನೆ? ಹೌದು, ಎರಡು ದೇವರೇ ಆದ್ರೆ ಆಗ ಭೇದ ಅಭೇದನೂ ಒಂದೇ ಆಗ್ಬೇಕಲ್ಲ. ನೆನೆ ದಿವಸ ಅದಕ್ಕೆ ಉದಾಹರಣೆನೂ ಕೊಟ್ಟೆ. ಒಂದೇ ನೀರನ್ನ ಎರಡು ಪಾತ್ರೆಗೆ ಹಾಕಿದಾಗ ಆ ಎರಡು ನೀರು ಒಂದೇ ಆಗತ್ತೋ ಇಲ್ವೋ? ಹಾಗೆ ಆಗತ್ತೆ, ಅದು ಒಂದೇ. ಅಥವಾ ಒಂದೇ ಬಂಗಾರ ಇಟ್ಕೊಂಡು ಎರಡು ರೀತಿಯ ವಸ್ತುಗಳನ್ನ ನಿರ್ಮಾಣ ಮಾಡಿದ ಕೂಡ್ಲೆ ಆ ಎರಡು ಪರಸ್ಪರ ಬೇರೆ ಬೇರೆ ಅಂತ ಆಗತ್ತ? ಒಂದೇ ಬಂಗಾರದಿಂದಾನೇ ಎರಡನ್ನು ಮಾಡಿತ್ತು, ಒಂದು ಇನ್ನೊಂದು ಆಕಾರದಲ್ಲಿ, ಇನ್ನೊಂದು ಆಕಾರದಲ್ಲಿ, ಅಷ್ಟೇ ಬಿಟ್ಟರೆ ಎರಡು ಬಂಗಾರನೇ. ಹೀಗೆ ಒಂದೇ ವಸ್ತುವಿನಿಂದ ನಿರ್ಮಾಣ ಮಾಡಿದ ಎರಡೂ ಕೂಡ ಒಂದೇ ಆಗಬೇಕು ಇಂತಿಂತ ಸ್ಥಳದಲ್ಲಿ. ಮಣ್ಣಿನಿಂದಲೇ ಎರಡು ಗೊಂಬೆ ಮಾಡಿದ್ವಿ, ಆ ಎರಡು ಗೊಂಬೆ ಬೇರೆನೋ ಒಂದೇನೋ ಅಂತ ಪ್ರಶ್ನೆ ಕೇಳಿದ್ರು. ಮಣ್ಣಿನಿಂದಲೇ ಮಾಡಿದ ಎರಡು ಗೊಂಬೆ, ಇಲ್ಲ ಅದೆರಡು ಗೊಂಬೆಗಳು ಒಂದೇ? ಇಲ್ಲ ಇಲ್ಲ, ಒಂದು ರಾಮನ್ ಗೊಂಬೆ ಮತ್ತೊಂದು ಕೃಷ್ಣನ ಗೊಂಬೆ ಮಾಡಿದೀವಿ ಅಂದ್ರೆ ಅರ್ಥ ಆಕೃತಿ ಇದೆಲ್ಲ ಬದಲಾವಣೆ ಇದೆಯಲ್ವಾ ಅಂತಂದ್ರೆ ಮೂಲಭೂತವಾಗಿ ಆ ವಸ್ತು ಯಾವುದು? ಮಣ್ಣು, ಮಣ್ಣಿಂದಲೇ ತಾನೇ ಆಗಿದ್ದು, ಎರಡು ಒಂದೇ ಅಂತ ಹೇಳ್ಬೇಕಲ್ಲ ಅಂತ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಇಲ್ಲಿ ಕೊನೆಗೆ ಏನ್ ಹೇಳಿದ್ರು ಅಂದ್ರೆ ಈ ಭೇದ ಅಭೇದ ಈ ಎರಡು ಬೇರೆನ ಒಂದೇನ ಅಷ್ಟ್ ಹೇಳಿ ಅಂತ. ನಮ್ ಪ್ರಕಾರ ಬೇರೆ ಬೇರೆನ, ಯಾಕೆ ಭೇದ ಮತ್ತೆ ಅಭೇದ ಒಂದ್ ಯಾವತ್ತೂ ಆಗಲ್ಲ. ಅದ್ವೈತ ಮತ್ತೆ ದ್ವೈತ ಒಂದಾಗ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಅದ್ವೈತ ಅದ್ವೈತನೇ, ದ್ವೈತ ದ್ವೈತನೇ, ಎರಡು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭೇದಾಭೇದಜೋಹೋ ಪರಸ್ಪರಂ ಭೇದಶ್ಚೇತಿ ಕಥಂ ಉಪನ್ನಂ ಭವೇತ್. ಆದ್ರಿಂದ ನಮ್ಮ ಪ್ರಶ್ನೆ ಏನು ಅಂದ್ರೆ, ಯಾವಾಗ ಘಟದ ಜೊತೆಗೆ ಈ ಅಭೇದ, ಘಟದ ಜೊತೆಗೆ ಭೇದ ಎರಡೂ ಯಾವಾಗ ಘಟನೆ ಆಯ್ತೋ, ಅಥವಾ ಎರಡು ಭೇದ ಮತ್ತೆ ಅಭೇದ ಯಾವಾಗ ದೇವರೇ ಆದ್ವೋ, ಆಗ ಈ ಭೇದಾಭೇದ ಅಂತ ಮೂರನೇದೊಂದು ಒಪ್ಪಿದೀವಲ್ಲ, ಈ ಒಪ್ಪಿಯುವಂತ ಭೇದಾಭೇದ ಏನಿದೆ ಇದು ಅವುಗಳು ಕೂಡ ಬೇರೆ ಬೇರೆ ಅನ್ನೋದು ಹೇಗಾಗ್ಲಿಕ್ಕೆ ಸಾಧ್ಯ? ಯಾಕೆ ಎರಡೂ ಕೂಡ ಒಂದೇ ಆಗ್ಬೇಕು. ಭೇದಾಭೇದ ಅಂದ್ರು ಯಾಕೆ? ಭೇದ ಅಭೇದ ಅಂದ್ರೇನು? ಅದು ಭೇದಿನೇ, ಅಂದ್ರೆ ಭೇದಾಭೇದ ಅಂದ್ರೆ ದೇವರೇ ಹೊರತು ಬೇರೆ ಅಲ್ಲ. ಹಾಗೆ ಇದು ಕೂಡ ಅಂತ ಒಪ್ಪೋಣ ಅಂದ್ರೆ ಇದು ಸರಿ ಇಲ್ಲ. ಯಾಕೆ? ಅನ್ಯಥಾ ಘಟಸ್ಯಾಪಿ ಸ್ವತೋ ಭೇದ ಸ್ಯಾತ್. ಅಂದ್ರೆ ಈಗ ಮಡಿಕೆ ಇದೆ ಅಂತ ತಿಳ್ಕೊಳ್ಳೋಣ, ಮಡಿಕೆ ಮಡಿಕೆನೆ, ಅದೇನ್ ಬಟ್ಟೆ ಅಲ್ಲ, ಪುಸ್ತಕ ಅಲ್ಲ, ಮತ್ತೊಂದಲ್ಲ, ಅದು ಮಡಿಕೆ ಮಡಿಕೆನೆ. ಹಾಗಾದ್ರೆ ಮಡಿಕೆ ತನ್ನಲ್ಲೇ ತಾನಿದೆ, ತನಗೆ ತನ್ನೊಂದಿಗೆ ಅಭೇದ ಐಕ್ಯ ಅದು ಒಂದೇ. ಈಗ ನಾನು ಮತ್ತೆ ನನ್ನ ತಾತ ಒಬ್ರೆ ಅಂತ ಹೇಳಿಕ್ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ಬೇರೆ, ನಮ್ಮ ತಾತ ಬೇರೆ. ನಾನು ನಮ್ಮ ಅಪ್ಪ ಒಂದೇ ಇಲ್ಲ, ಅವರು ಬೇರೆ, ನಾವು ಬೇರೆ. ನಾನು ನನ್ನ ಮಗ ಒಂದೇ ಬೇರೆ ಇಲ್ಲ, ಬೇರೆ ಬೇರೆನೆ. ಯಾಕೆ ಈ ರೀತಿ ಬೇರೆ ಬೇರೆ ಅಂತ ಹೇಳ್ತಾ ಇದೀವಿ? ಆ ವಸ್ತುನೇ ಬೇರೆ, ನಾವೇ ಬೇರೆ, ಆ ವಸ್ತುನೇ ಬೇರೆ, ನಾವೇ ಬೇರೆ. ಹೀಗೆ ಭೇದ ಸ್ಪಷ್ಟವಾಗಿ ನಮಗ್ ಗೊತ್ತಾಗ್ತಾ ಇದೆ. ಆದ್ರೆ ನೀವೇನ್ ಹೇಳ್ಬೇಕು? ಎಲ್ಲಾ ಕಡೆ ಭೇದ ಅಂದ್ರೂ ಒಂದೇ, ಅಭೇದ ಅಂದ್ರೂ ಒಂದೇ ಅಂದ್ಮೇಲೆ ನನಗೂ ನನ್ನ ತಾತನಿಗೂ ಅಭೇದ ಇದೆ, ತಪ್ಪಿಲ್ಲ. ನನಗೂ ನಮ್ಮ ಅಪ್ಪನಿಗೂ ಅಭೇದ ಇದೆ, ನನಗೂ ನನ್ನ ಮಗನಿಗೂ ಅಭೇದ ಇದೆ. ಎಲ್ಲಾ ಕಡೆ ಅಭೇದ ಅಭೇದ ಅಂತ ಹೇಳಿದ್ರೆ ಏನ್ ತಪ್ಪಿದೆ? ಅದಕ್ಕೆ ಇವ್ರು ಕೊನೆಗೆ ಹೇಳೋದಿಷ್ಟೇ, ಘಟೇನ ಅಭಿನ್ನಯೋಹೋ ಭೇದ ಅಭೇದಯೋಹೋ ಪರಸ್ಪರಂ ಭೇದಕಾರಿ ನಿರ್ವಾಹಾರ್ಥಂ. ಅಂದ್ರೆ ಈಗ ಘಟ ಇದೆ, ಘಟ ಬೇರೆ ಅಲ್ಲ, ಭೇದ ಬೇರೆ ಅಲ್ಲ, ಘಟ ಬೇರೆ ಅಲ್ಲ, ಅಭೇದ ಬೇರೆ ಅಲ್ಲ. ಯಾಕೆ? ಎಲ್ಲಾ ಕಡೆನೂ ಕೂಡ ಭೇದ ಅಭೇದ ಆಯಾ ವಸ್ತುಗಳಲ್ಲಿ ಇರುತ್ತೆ, ಅದೇನ್ ಬೇರೆ ಬೇರೆ ಅಲ್ಲ. ಈಗ ಉದಾಹರಣೆಗೆ ಒಂದು ವಸ್ತು ಹುಟ್ಟಿತು, ಒಂದು ವಸ್ತು ಹುಟ್ಟಬೇಕಾದ್ರೆ ಸಿಂಹದ ಮರಿಯಾಗಿ ಹುಟ್ಟಿತು, ಇನ್ನೊಂದು ಹುಲಿ ಮರಿಯಾಗಿ ಹುಟ್ಟಿತು, ಇನ್ನೊಂದು ಮೀನಿನ ಮರಿ. ಒಂದೊಂದು ಕೂಡ ಆಯಾಯ ವಸ್ತುಗಳ ಸಂಬಂಧಪಟ್ಟ ಹಾಗೆ ಹುಟ್ಟಿದ್ದಾರೆ. ಅವೆಲ್ಲವೂ ಹುಟ್ಟಬೇಕಾದ್ರೇನೆ ಇದು ಸಿಂಹ, ಇದು ಹುಲಿ, ಇದು ಮೀನು ಬೇರೆ ಬೇರೆ ಅಂತಾನೆ ಜ್ಞಾನ ಬರುತ್ತೆ ನಮ್ಗೆ. ಯಾಕೆ? ಹುಟ್ಟುತ್ತಾನೆ ಭೇದವು ಅದ್ರ ಜೊತೆಗೆ ಆಗ್ಲಿಂದಲೇ ಇದೆ. ಆ ಭೇದ ಬೇರೆ ಅಲ್ಲ, ಆ ವಸ್ತು ಬೇರೆ ಅಲ್ಲ, ಆ ಭೇದ ಆ ವಸ್ತು ಒಂದೇ. ಕೆಲವು ವಸ್ತುಗಳಿರುತ್ತೆ, ಮೀನೇ ಯಾವತ್ತು, ಈ ಮೀನಿನಿಂದ ಇನ್ನೊಂದು 3-4 ಮೀನು ಬಂತು, ಆ ಮೀನು ಮೀನೇ ತಾನೆ, ಅದೇನ್ ಬೇರೆ ಬೇರೆ ಪ್ರಾಣಿಗಳಲ್ಲ. ಅದರಿಂದ ಕೆಲವು ವಸ್ತುಗಳು ಹುಟ್ಟುತ್ತಾನೆ ಅವುಗಳು ಒಂದೇ ಆಗಿ ಹುಟ್ಟುತ್ತವೆ, ಕೆಲವು ಬೇರೆ ಬೇರೆಯಾಗಿ ಇರ್ತವೆ. ಈ ತರದ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ಅನ್ಯಥಾ ಘಟಸ್ಯಾಪಿ ಸ್ವತಃ ಭೇದ ಸ್ಯಾತ್. ಈಗ ಮಡಿಕೆನೆ, ಮಡಿಕೆಗಿಂತ ಬೇರೆ ಅಲ್ಲ. ನಿಮ್ ಪ್ರಕಾರ ಏನಾಯ್ತು ಅಂದ್ರೆ, ಮಡಿಕೆಯಲ್ಲಿ ಮಡಿಕೆ ಭೇದ ಇದೆಯಾ? ಈಗ ನನ್ನಲ್ಲಿ ನನ್ನ ಭೇದ ಇದೆಯಾ?
ಈಗ ನಾನೇ ಆಗಿರ್ತೀನಿ. ನಾನ್ ದೇವರಲ್ಲ, ದೇವರು ಜೀವ ಅಲ್ಲ, ಅದು ಒಪ್ಕೊಳ್ತೀವಿ. ಆದ್ರೆ ದೇವರು ದೇವರೇ ತಾನೆ. ದೇವರಲ್ಲಿ ದೇವರ ಭೇದ ಬರುತ್ತಾ? ಜೀವನಲ್ಲಿ ಜೀವ ಭೇದ ಬರುತ್ತಾ? ಬರೋದಿಲ್ಲ. ಇಷ್ಟು ನಮಗ್ ಗೊತ್ತಿದೆ. ಹಾಗಾದ್ರೆ ಜೀವನಲ್ಲಿ ಜೀವ ಭೇದ ಬರಲ್ಲ ಅಂತ ನೀವ್ ಹೇಳಲಿಕ್ಕೆ ಹೋಗ್ತಾ ಇದೀರಿ. ಯಾಕೆ ಬರಲ್ಲ? ಬರ್ಬೇಕಲ್ಲ. ಯಾಕೆಂದ್ರೆ ಜೀವನಲ್ಲಿರುವಂತಹ ಭೇದ ಅಂದ್ರು ಅಭೇದ ಅಂದ್ರು ಒಂದೇ ಅರ್ಥ. ಭೇದ ಅಭೇದ ಎರಡು ಬೇರೆ ಬೇರೆ ಅಲ್ವಲ್ಲ. ಹಾಗಾದ್ರೆ ಜೀವನಲ್ಲಿ ಭೇದ ಇದೆ ಅಂತಾನೂ ಒಪ್ಪೋದು, ಅಭೇದ ಇದೆ ಅಂತಾನೂ ಒಪ್ಪೋದು. ಇದು ಹೇಗೆ ಸಾಧ್ಯ? ಇದನ್ನ ಹೇಳಲಿಕ್ ಬರಲ್ಲ. ಅದರಿಂದ ಏನ್ ಹೇಳ್ಬೇಕು ಅಂತಂದ್ರೆ ಇಷ್ಟ ಹೇಳ್ಬೇಕು. ಒಟ್ಟು ಸಾರ ಏನು ಅಂದ್ರೆ ಇಷ್ಟು. ಇದನ್ನ ನೆನ್ಪಿಟ್ಕೋಬೇಕು. ಏನಂದ್ರೆ ಘಟ ಬೇರೆ ಅಲ್ಲ, ಭೇದ ಅಭೇದನೂ ಬೇರೆ ಅಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಭೇದ ಅಭೇದ ಬೇರೆ ಬೇರೆನೆ ಆಗ್ಬೇಕು. ಅಂದ್ರೆ ದ್ವೈತ ಅದ್ವೈತ ಯಾವತ್ತೂ ಬೇರೆ ಬೇರೆನೆ ಆಗ್ಬೇಕು. ಅದೆರಡು ಒಂದೇನ್ ಮಾಡ್ಬಾರ್ದು. ಈ ಎರಡು ಬೇರೆ ಬೇರೆ ಅಂತ ಯಾವಾಗ ಆಗೋದು? ವಿಶೇಷ ಅಂತ ಒಂದು ವಸ್ತು ಒಪ್ಬೇಕು. ಅಂದ್ರೆ ಎಲ್ಲಿ ನೀವು ಭೇದ ಅಭೇದವನ್ನು ಒಪ್ಲಿಕ್ಕೆ ಹೋಗ್ತಿರೋ, ಎರಡೂ ಇದೆ ಅಂತ ಎಲ್ಲಿ ಹೇಳಲಿಕ್ಕೆ ಹೋಗ್ತೀವೋ ಅಲ್ಲೊಂದು ವಿಶೇಷ ಅನ್ನೋ ಒಂದು ವಸ್ತುವನ್ನು ಒಪ್ಪಿದ್ರೆ ಅದೇ ಎಲ್ಲ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ ಅಂತ. ಇಷ್ಟು ಈ ಕಠಿಣವಾದ ಭಾಗದ ಒಂದು ಅಂಶ ಮುಗೀತು. ಇನ್ನು ಮುಂದೆ ಇನ್ನೊಂದು ರೀತಿ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಈಗ ಮಾಡುವಂತಹ ಪ್ರಶ್ನೆ ಏನು? ಭೇದಿನಶ್ಚೈವ, ಇನ್ನು ಮುಂದಿನ ಸುಧಾಮೂಲ 110ನೆಯ ಸುಧಾಮೂಲ. ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿ ಗಮ್ಯತೆ ಅಭೇದಾ ಭೇದಿನೋಶ್ಚೈವ ಅಂತ. ಆದ್ರಿಂದ ಏನಾಯ್ತು ಅಂದ್ರೆ ಪರ್ಯಾಯ ಪದಗಳಾಗ್ಲಿ ಅಥವಾ ಈ ಭೇದ ಅಭೇದ ಒಂದೇ, ವಿಶೇಷ ಅನ್ನೋ ಪದಾರ್ಥ ಒಪ್ಪಬೇಕು, ಇದೆಲ್ಲ ಏನೇನ್ ಹೇಳಿದ್ರೆ ಇದು ಯಾವ್ದು ಸರಿ ಇಲ್ಲ ಅಂತ. ಯಾಕೆಂದ್ರೆ ನಮ್ಮದು ಇಷ್ಟೇ ವಿಷಯ. ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿಗಮ್ಯತೆ ಅಂದ್ರೆ ನೀವು ಒಂದು ವೇಳೆ ಘಟ ಅನ್ನೋ ವಸ್ತುವಿಗೂ ಘಟ ಅನ್ನೋ ವಸ್ತುವಿನಲ್ಲಿರುವಂತಹ ಅಭೇದ ಅಂದ್ರೆ ತನ್ನಲ್ಲಿ ತನ್ನ ಅಭೇದ ಏನಿದೆ ಇದನ್ನ ನೀವು ಹೇಗೆ ಒಪ್ತೀರಿ? ಯಾಕೆಂದ್ರೆ ಘಟದ ಅಭೇದ ಅಂತ ಹೇಳ್ಬೇಕಲ್ಲ. ಈಗ ನನ್ನ ಪುಸ್ತಕ ಅಂತ ಹೇಳ್ಬೇಕು ಅಂದ್ರೆ ನಾನು ಬೇರೆ, ಪುಸ್ತಕ ಬೇರೆ. ಇದು ನನ್ನ ಮೊಬೈಲ್ ಅಂದ್ರೆ ನಾನೇ ಮೊಬೈಲ್ ಅಲ್ಲ, ನಾನು ಬೇರೆ, ಮೊಬೈಲ್ ಬೇರೆ. ಆದರೆ ಇದು ಘಟದ ಅಭೇದ ಅಂದ್ರೆ ಇದು ಒಂದೇ, ಇದು ಬೇರೆ ಬೇರೆ ಅಲ್ಲ. ಒಂದೇ ಅಂತ ಹೇಗೆ ಒಪ್ಪೋದು? ಒಂದೇ ಅಂತ ಆಗಿದ್ರೆ ಇದು ಘಟದ ಅಭೇದ ಭೇದ ಅಂತ ಹೇಗೆ ಹೇಳ್ತಾ ಇದ್ರಿ ಅಂತಂದ್ರೆ ವಿಶೇಷ ಅನ್ನೋ ಪದಾರ್ಥದ ಶಕ್ತಿನೇ ಅಷ್ಟು. ಅದೊಂದು ರೀತಿ ಭಗವಂತನ ತರ, ಅದ್ ಏನ್ ಬೇಕಾದ್ರೂ ಮಾಡುತ್ತೆ ಆ ವಿಶೇಷ. ಆ ತರ ಒಂದು ಪದಾರ್ಥವನ್ನು ನಾವು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಪ್ಕೊಂಡಿದೀವಿ. ಯಾಕೆ? ಜಡ ತಾನೇ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಚೇತನಾದ ನಾವು ನೀರು ಕುಡಿಬಹುದು. ಯಾಕೆ? ಆ ಸ್ವಭಾವ, ಒಬ್ಬೊಬ್ಬರಲ್ಲಿರುವಂತಹ ಒಂದು ಸ್ವಭಾವ ಏನಿದೆ ಆ ಸ್ವಭಾವವನ್ನು ಇಟ್ಟುಕೊಂಡು ಹೇಳಿತ್ತು. ಆದ್ರಿಂದ ವಿಶೇಷ ಅನ್ನೋ ವಸ್ತುಗಳು ಎಲ್ಲಾ ಕಡೆ ಇದೆ ನಿಜ. ವಿಶೇಷ ಅನ್ನೋ ವಸ್ತು ಒಪ್ಲೇಬೇಕು. ಒಪ್ಪಿದ ಕೂಡಲೇ ಎಲ್ಲಾ ಕಡೆ ಒಂದೇ ತರ ಅಂತಾನೂ ಅಲ್ಲ, ಅದು ಬೇರೆ ಬೇರೆ ಅಂತ. ಇಷ್ಟನ್ನ ಹೇಳಿ ಏಮೋ ಅಪಿ ಧರ್ಮಧರ್ಮಿಣೋಹೋ ಭೇದಂ ಅಪ್ಯುಪಗಚ್ಚತ. ಇಲ್ಲಿಯವರೆಗೆ ನಾವು ಯಾವ ಮತ ಖಂಡನೆ ಮಾಡಿದ್ದು? ತಾರ್ಕಿಕ ಮತ, ತರ್ಕಶಾಸ್ತ್ರದವರ ಖಂಡನೆನೆ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಧರ್ಮ ಅಂದ್ರೆ ಬೇರೆ, ಧರ್ಮಿ ಅಂದ್ರೆ ಬೇರೆ. ಅಂದ್ರೆ ಘಟವೇ ಬೇರೆ, ಆ ಘಟದಲ್ಲಿರುವಂತಹ ಗುಣ ಪ್ರತಿಯೊಂದು ಬೇರೆ. ಅಂದ್ರೆ ಹಾಲೇ ಬೇರೆ, ಹಾಲಿನಲ್ಲಿರುವಂತಹ ಬಿಳಿ ಬಣ್ಣ ಬೇರೆ. ಶಂಖ ಬೇರೆ, ಶಂಖದಲ್ಲಿರುವ ಬಿಳಿ ಬಣ್ಣ ಆ ಶಂಖಕ್ಕಿಂತ ಬೇರೆ. ಶಂಖವೇ ಬಿಳಿ, ಬಿಳಿಯೇ ಶಂಖ ಅಂತ ಯಾರು ಹೇಳಲ್ಲ. ಯಾಕೆ? ಬಿಳಿಯೇ ಶಂಖ ಅಂದ್ರೆ ಬಿಳಿಯಾಗಿರೋ ವಸ್ತು ಬೇಕಾದಷ್ಟಿದೆ. ಬಿಳಿಯಾದ ಶಾಲ್ ಇದೆ, ಬಿಳಿಯಾದ ಈ ಟೇಬಲ್ ಇದೆ, ಬಿಳಿಯಾದ ಪುಸ್ತಕ ಇದೆ, ಬೇಕಾದಷ್ಟಿದೆ. ಹಾಗಾದ್ರೆ ಈ ಬಿಳಿ ಅನ್ನೋ ಶಬ್ದ ಸಾಧಾರಣ ಶಬ್ದ, ಎಲ್ಲಾ ಕಡೆ ಬಳಸುವಂತ ಶಬ್ದ. ಈ ತರ ಆಗ್ಬಾರ್ದು. ವಿಶೇಷವಾಗಿ ಇಂತಿಂತ ಸ್ಥಳದಲ್ಲೇ ಬಳಸುವಂತ ಶಬ್ದಗಳು ಅಂತ ಆಗ್ಬೇಕು. ಅದು ಇಲ್ಲ ಅಂತ. ಅಂತೂ ಇಲ್ಲಿ ಕೊನೆಗೆ ಏನ್ ಒಪ್ತಾರೆ ಅಂದ್ರೆ ಸವಿಶೇಷಾಭೇದ ಅಂತ ಒಪ್ತಾರೆ. ಈ ಈ ಪದ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಪುನಃ ಪುನಃ ಬಳಸ್ತಾರೆ. ಅಭೇದ ಸವಿಶೇಷಾಭೇದ. ಬರೀ ಅಭೇದ ಇದ್ರೆ ಅದನ್ನ ನಿರ್ವಿಶೇಷಾಭೇದ ಅಂತ ಕರೀತಾರೆ. ಇನ್ನೊಂದಿದ್ರೆ ಸವಿಶೇಷಾಭೇದ ಅಂತ ಕರೀತಾರೆ. ಉದಾಹರಣೆಗೆ ಒಂದೇ ಆಗಿರುತ್ತೆ ವಸ್ತುಗಳು, ಆದ್ರೆ ಬೇರೆ ಬೇರೆ ಅಂತ ವ್ಯವಹಾರ ಮಾಡ್ತೀವಿ. ಅಂತ ಕಡೆ ಎಲ್ಲ ಸವಿಶೇಷಾಭೇದ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಥವಾ ದೇವರಿಗೂ ಮತ್ತೆ ಅವನ ಗುಣಗಳಿಗೂ ಎಂದೆಂದಿಗೂ ಅಭೇದ ಒಂದೇ. ಒಂದೇ ಆದ್ರೂ ಕೂಡ ಕೆಲವು ಸಲ ಬೇರೆ ಬೇರೆ ಅಂತ ಹೇಳ್ಬೇಕು. ಯಾಕೆಂದ್ರೆ ದೇವರಲ್ಲಿರುವಂತಹ ವಿಶೇಷ ಆ ವಸ್ತುವಿನಿಂದ ಬೇರೆ ಬೇರೆ ಅಂತ ವ್ಯವಹಾರ ಅಂದ್ರೆ ಶಬ್ದವನ್ನ ಬಳಸಬಹುದು. ಏವಪಿ ಧರ್ಮಧರ್ಮಿಣೋಹೋ ಅಭೇದಂ ಅಪ್ಯುಪಗಚ್ಚತ. ಕೊನೆಗಾದ್ರೂ ಕೂಡ ತಾರ್ಕಿಕರು ನಾವು ಒಪ್ಪುವಂತಹ ವಿಶೇಷವನ್ನ ಒಪ್ಪಲೇಬೇಕು. ಆದರೂ ತಥಾಪಿ ಉಕ್ತಂ ತತ್ವಂನ ಪರಿತ್ಯಾಜ್ಯ. ಇದನ್ನ ನಾವು ಮುಂದೆ ಒಪ್ಪಿಸ್ತೀವಿ. ಆದ್ರೂ ಈಗ ನಮ್ಮ ಮೇಲೇನು ಆಕ್ಷೇಪ ಬಂದಿತ್ತು ಅದಕ್ಕೂ ಉತ್ತರ ಕೊಡ್ತೀವಿ. ಏನು ಉತ್ತರ ಕೊಡ್ತೀವಿ ಅಂದ್ರೆ ಈ ಅಭೇದ ಬೇರೆ, ಭೇದ ಬೇರೆ ಅಂತ ಒಪ್ಪಿದಿರಲ್ಲ. ಅಲ್ಲೂ ಕೂಡ ವಾಸ್ತವಿಕವಾಗಿ ಭೇದ ಅಂದ್ರೆ ಬೇರೆಲ್ಲ, ಅಭೇದ ಅಂದ್ರೆ ಬೇರೆ, ಅದೆರಡು ಒಂದೇ. ಆದ್ರೆ ವಿಶೇಷವನ್ನ ಇಟ್ಟುಕೊಂಡು ಭೇದ ಬೇರೆ ಅಭೇದ ಬೇರೆ ಅಂತ ಹೇಳ್ತೀವಿ ಅಂತ. ಇಷ್ಟು ಬಂತು. ಇನ್ನು ಮುಂದೆನೂ ಕೂಡ ಇನ್ನು ಹಲವು ವಿಷಯಗಳಿದೆ. ಇದೆಲ್ಲ ಸಾವಧಾನವಾಗಿ ನಿಧಾನಕ್ಕೆ ನೋಡ್ಬೇಕು. ಕನ್ಫ್ಯೂಷನ್ ಆಗತ್ತೆ ಸ್ವಲ್ಪ.
ನಿಧಾನಕ್ಕೆ ನಾವು ನೋಡ್ಕೊಂಡು ಹೋದ್ರೆ ಅದು ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಪಾಠ ಬಿದಿಗೆಯಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ್ವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.